ಹೇಗಿತ್ತು ನಿನ್ನೆ ಮಡಿಕೇರಿ ಟ್ರಿಪ್? ಸೂಪರ್ಲಾ, ಫುಲ್ ಪಾರ್ಟಿ ನಾವು. ನೀನು ಇರ್ಬೇಕಿತ್ತ. ಈ ಇಂಟರ್ನ್ಶಿಪ್ಗೆ ಬಂದ್ಮೇಲೆ ಸುಮಾರು ಟ್ರಿಪ್ಗಳು ಮಿಸ್ ಆಗಿದೆಯೋ. ಒಂಥರ ಟ್ರಿಪ್ಗಳು ಮಧುರ, ನಮ್ಮ ಡ್ಯೂಟಿಗಳೇ ಅನಿವಾರ್ಯ. ಸಾಕಪ್ಪ MBBS ಲೈಫು. 5.5 ವರ್ಷ ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ರೂ ಬಿಟ್ಟು ಕಷ್ಟಪಟ್ಟು ಓದಿದ್ ಸಾಕು. ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ನೋಡು, ಇವಾಗಲೇ US ಲಂಡನ್ ಅಂತ ಅಬ್ರಾಡಲ್ಲಿ ಸೆಟ್ಲ್ ಆಗಿ ಹೋಗಿದೆ. ಸೆಟ್ಲು ನಮ್ಮ ಮೆಡಿಕಲ್ ಲೈಫಲ್ಲಿ ಆ ಪದಕ್ಕೆ ಅರ್ಥ ಬರೋದೆ 30 ವರ್ಷ ಆದ್ಮೇಲೆ. ಅದ್ ಯಾವಾಗ PG ಎಕ್ಸಾಮ್ಸ್ ಕ್ರ್ಯಾಕ್ ಮಾಡ್ತೀವೋ, ಅದ್ ಯಾವಾಗ ಸೂಪರ್ ಸ್ಪೆಷಾಲಿಟಿ ಮುಗಿಸ್ತೀವೋ. ಇನ್ನು ಅಬ್ರಾಡ್ ಪ್ಲಾನ್ಸು ಬಿಡು. ಸುಮ್ಮನೆ ಇಂಟರ್ನ್ಶಿಪ್ ಮುಗಿಸಿ ನಮ್ಮ JR ಕಿಶೋರ್ ತರ ಆಗೋದೇ ಬೆಸ್ಟ್. ಕೈ ತುಂಬ ಸಂಬಳ, ನೆಮ್ಮದಿ ಜೀವನ, ಆರಾಮ್ ಅನ್ಸುತ್ತೆ. ಏನ್ ಇಷ್ಟೊಂದು ಸರ್ ಎದ್ದೇ ಇಲ್ವಲ್ಲ ಸರ್? ಸರ್ ಕಿಶೋರ್ ಸರ್, ಸರ್. ಓ ಶಿಟ್. ಲೋ ಕಿಶೋರ್ ಸರ್, ಆಂಟಿ ಡಿಪ್ರೆಸೆಂಟ್ಸ್ ತಗೊಂಡು ಓವರ್ ಡೋಸ್ ಆಗಿದೆಯೋ, ಬೇಗ ಬಾರೋ. Lifestyles are not so easy, but in God's will, each one has a purpose. You can't make right decisions all the time, but you can learn from wrong ones every time. Mistakes do happen in everyone's life. They are painful, unfortunate. Sometimes it ruins our life like hell, because nobody is perfect. What was this mistake? Come, let us see. ಎರಡು ಮಾತ್ರ ಬರ್ತಿದ್ದೀನಿ, ತಗೊಳ್ಳಿ. ಹಲೋ ಸರ್. ಹಾಯ್. ನಾಳೆ ಸಂಡೇ ಏನ್ ಪ್ಲಾನ್ಸ್? ಐ ಆಮ್ ಗೋಯಿಂಗ್ ಆನ್ ಅ ಡೇಟ್. ಓಹ್, ದಟ್ಸ್ ನೈಸ್. ಯಾರು ಹುಡುಗಿ? ಶಿಲ್ಪಾರಾಮ್. ಮನೆಯಿಂದ ಮ್ಯಾರೇಜ್ ಪ್ರಪೋಸಲ್ ಕಳಿಸಿರೋ ಹುಡುಗಿ. ಫೋಟೋ ನೋಡೋದು ಅಷ್ಟೇ. ನಾನು ಬರ್ತಿದ್ದಾಳೆ. ಹುಡುಗಿ ಏನ್ ಮಾಡ್ಕೊಂಡಿದ್ದಾಳೆ? ನಾಳೆ ಸಂಜೆ ಬಂದ್ಮೇಲೆ ಇರ್ತೀನಿ, ಹೋಗೋ. ಆಯ್ತು ಬಿಡಿ. ಆಲ್ ದ ವೆರಿ ಬೆಸ್ಟ್. ಹಾಯ್. ಹಲೋ. ಹೇಗಿದೆ ನಮ್ಮೂರ್ ದೇವಸ್ಥಾನ? ತುಂಬಾ ಚೆನ್ನಾಗಿದೆ. ಐ ಲೈಕ್ ಇಟ್. ನೀವು ಕೂಡ ತುಂಬಾ ಚೆನ್ನಾಗಿದೆ. ಓ ಹೌದಾ? ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಮತ್ತೆ ನಾನು ಸೂಪರ್ ಆಗಿಲ್ಲ ಅಂದ್ರೆ ಸುಮಾರಾಗಿದ್ದೀರಾ. ನಮ್ಮ ಅಕ್ಕ ಹೇಳಿದ್ರು ಹುಡುಗಿ ತುಂಬಾ ಜೋರಿದ್ದಾಳೆ ಅಂತ. ಓ ಹೌದಾ? ಮತ್ತಿನೇನ್ ವಿಚಾರಿಸಿದ್ರಿ ನನ್ನ ಬಗ್ಗೆ? ಬನ್ನಿ ಹೋಗ್ತಾ ಮಾತಾಡೋಣ. ಆಯ್ತು.
ಮತ್ತೆ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ? ಪೇಂಟಿಂಗ್ ಮಾಡ್ತೀನಿ, ಕವಿತೆ ಬರೀತೀನಿ. ಓ, ಕವಿತೆ, ಸೋ ಇಂಟ್ರೆಸ್ಟಿಂಗ್. ಹಾಗಿದ್ರೆ ಒಂದು ಎಳೆ ಬಿಡಿ ಕೇಳೋಣ. ಹಾ. ಮನದ ಬಾಗಿಲು ತೆರೆದಿದೆ ನಿನಗೆ, ನೋಡಬೇಡ ಅತ್ತ ಕಡೆಗೆ, ಮನಸೊಪ್ಪಿ ಬಾರ ಒಳಗೆ, ಸುಂದರ ಜೀವನ ಕಾದಿದೆ ನಮಗೆ. ವಾವ್, ಅದ್ಭುತ, ಸಖತ್ತಾಗಿದೆ. ಶಾಲ್ ಐ ಟ್ರೈ ಒನ್ಸ್? ಯಾ, ಆಫ್ ಕೋರ್ಸ್. ಹಾ. ನೆನಪಿನಿತ್ತ ಮಲ್ಲಿಗೆ, ಕನಸು ಕಂಡ ಸಂಬಿಗೆ, ಸದಾಹು ಬಿಡುವ ಕಾಲ ನನ್ನ ಪ್ರೀತಿಗೆ, ನೆನಪಿನಿತ್ತ ಮಲ್ಲಿಗೆ. ಆಸಮ್. ಕವಿತೆ ಹೇಳ್ತೀನಿ ಅಂತ ಕೆಂಡ ಸಂಪಿಗೆ ಮೂವಿ ಸಾಂಗ್ ಹೇಳ್ತಿದ್ದೀರಾ? Hello. Hello, sir. Ade, what patient Krishnappa, 26-year-old. He's complaining of heartburn since afternoon. Okay. I'm coming. Check for the vitals. What's the BP? The BP is 110/70 and pulse is 90. ಎದೆ ಉರಿ ಯಾವಾಗಿಂದ? ಇವತ್ತು ಮಧ್ಯಾಹ್ನದಿಂದ ಶುರು ಆಯ್ತು ಸರ್. ಇಲ್ಲಿ ತುಂಬಾ ಉರಿತಾ ಇದೆ. ಇದೇನಾ ಮೊದಲು ಈ ತರ? ನಿನ್ನೆ ರಾತ್ರಿಯಿಂದನೂ ಹೀಗೆ ಇತ್ತು. ಸ್ವಲ್ಪ ಖಾರ ಜಾಸ್ತಿ ತಿಂದೆ ಅನ್ಸುತ್ತೆ. It's a case of acute gastritis. Tell sister to give injection Pantop immediately. ಆಯ್ತಾ ಪೇಷಂಟ್ಸ್ಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದು? ಆಯ್ತು. ಏನ್ ಮಾಡ್ತಿದ್ದೀರಾ? ಯಾಕೋ ಆಫೀಸ್ ಹೋಗಿ ಬೋರ್ ಆಯ್ತು, ಸೊ ರಜೆ ಹಾಕಿ ಮನೇಲೇ ಇದ್ದೀನಿ. ಮತ್ತೆ ಮನೆಯಲ್ಲಿ ಏನ್ ಹೇಳಿದ್ರು? ಸೂಪರ್ ಆಗಿರೋ ಹುಡುಗಿಗೆ ಸುಮಾರಾಗಿರೋ ಹುಡುಗ ಅಂತ. ಅಪ್ಪ ಇನ್ನೊಂದು ಹುಡುಗನ ನೋಡೋಣ ಅಂತ ಹೇಳ್ತಿದ್ರು. ನೋಡ್ತೀನಿ ಅಂತ ಹೇಳಿದಷ್ಟೇ, ಆದ್ರೆ ನಾನು ಬೇಡ ಅಂದೆ. Hello. Sir, patient is complaining of severe heartburn. BP is too low. Okay. Do an ECG right now. I'll be there. IHG features are there. What's his BP? BP is 80/60, sir. It's too low. Shift him to MICU. Start aspirin and clopidogrel. Sister, immediate ಆಗಿ MICU ಶಿಫ್ಟ್ ಮಾಡಿ. Sir, MICU ಗೆ ಒಂದು IHG ಕೇಸ್ ಅಡ್ಮಿಟ್ ಮಾಡಿದ್ದೀನಿ. Can you please come, sir? Why have you done ECG so late? Sir. He's going for arrest. Give CPR. 1, 2, 3. It's not going to work. Try defib. Dr. Kishore, this is your second time. We saw a similar case 2 months back and we treated the patient. But this, it had no excuse. It is an atypical presentation of acute MI. Why didn't you advise ECG earlier? What were you doing? Is this your lack of knowledge or more interest towards your girl?
Is this your lack of knowledge? Is your lack of knowledge? Atypical presentation of acute MI. BP is going too low. BP is going Why too didn't you low. advise ECG earlier? Sir, patient ಬೇಗ MIC shift ಮಾಡಿ. What were you doing? ನೋಡ್ತೀನಿ ಅಂತ ಹೇಳಿದಷ್ಟೇ, ಆದ್ರೆ ನಾನು ಬೇಡ ಅಂದೆ. Sir, patient ಬೇಗ MIC shift ಮಾಡಿ. As I said earlier, mistakes do happen in everyone's life. It's not how we make mistakes, but how we correct them will define us. You can't make right decisions all the time, but you can learn from wrong ones every time. No one is perfect, that's why pencils have erasers. You can't start the next chapter of your life if you keep reading the last one. Close the door to your past. Open the door to your future. Take a deep breath and step through a new life. Work hard. You will win. Not immediately, but definitely. ಸಿಸ್ಟರ್ ಸರ್ ಬಂದ್ರ? ಇವಾಗ ತಾನೇ ಬಂದ್ರು ಸರ್. Sir, hey, come. Congratulations. Please sit. Thank you, sir. It's all because of your support and encouragement, sir. 1 second. Sister, Murti. So, where did you guys join? MS Ortho, King Subli. Myself, MD Medicine, BMC. Matte, how is your life now? It's very good, sir. Hardest part about becoming a doctor is long studying period. It takes more than 10 years to become an expert. As soon as we finish MBBS, we want to get out of this phase and start earning money and get settled as a duty doctor. But the thought of compromising our social life again and once again going behind the books haunts us. This is the time when we start thinking about settling down to MBBS. Sir, come in. Take. Thank you. Sir, bold. In the end, it's all worth it. When you save a life, when you see your patients smile, when you're proud of being a doctor. Because we are the only people who have prefix doctor to our name. Okay, ಬರ್ತಾ ಇದ್ದೀನಿ.